ನಮ್ಮ ಮುಖದ ಸೌಂದರ್ಯ ಚೆನ್ನಾಗಿ ಕಾಣ್ಬೇಕಂತ ಹೇಳಿ ಯಾರಿಗೆಲ್ಲ ಅನ್ಸಲ್ಲ ಹೇಳಿ ಸ್ನೇಹಿತರೆ. ಖಂಡಿತವಾಗ್ಲೂ ಎಲ್ರಿಗೂ ಅನ್ಸುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಅದಕ್ಕೋಸ್ಕರ ಒಂದು ಪುಡಿಯನ್ನ ತಯಾರು ಮಾಡ್ತಾ ಇದ್ದೆ. ಹಾಗಾಗಿ ನಿಮ್ ಜೊತೆನ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಒಂದು 1/4 ಕಪ್ ಅಷ್ಟು ಅಂದ್ರೆ ಚಿಕ್ಕದ್ ಕಪ್ ಬರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ ತುಂಬಾ ಅಂದ್ರೆ 1 ಕಪ್ ಅಷ್ಟು 1/4 ಕಪ್ ಮಸೂರ್ ದಾಲ್, ಹಾಗೇನೆ 1 ಮುಕ್ಕಾಲ್ ಕಪ್ ಅಷ್ಟು ಕಾಬೂಲ್ ಕಡಲೆ ತಗೊಂಡಿದ್ದೀನಿ. ಕಾಬೂಲ್ ಕಡಲೆ ಬಂದ್ಬಿಟ್ಟು ತುಂಬಾನೇ ಒಳ್ಳೇದು. ಅದು ಇಲ್ಲ ಅಂತಂದ್ರೆ ಕೆಂಪು ಕಡಲೆ ಕಾಳು ಬರುತ್ತಲ್ವಾ, ಅದನ್ನ ಉಪಯೋಗಿಸ್ಕೊಳ್ಬೋದು. ಅದು ಇಲ್ಲ ಅಂದ್ರೆ ಕಡಲೆಬೇಳೆನೂ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ. ನಂತರದಲ್ಲಿ 1/4 ಕಪ್ ಅಷ್ಟು ಹೆಸರು ಕಾಳು ಸ್ನೇಹಿತರೆ. ಇಷ್ಟ್ರ ಜೊತೆಗೆ ಸ್ವಲ್ಪ ಗುಲಾಬಿ ಹೂಗಳು ಸ್ನೇಹಿತರೆ, ಗುಲಾಬಿ ಹೂವಿನ ದಳ. ನಂತರದಲ್ಲಿ ಬಾರ್ಲಿ ಅಕ್ಕಿ ಸ್ನೇಹಿತರೆ. ಬಾರ್ಲಿ ಅಕ್ಕಿ ನಾನು ಹಾಕೋದನ್ನ ಮರ್ತು ಬಿಟ್ಟೆ, ನೀವು ಇತ್ತಂದ್ರೆ ಸೇರಿಸ್ಕೊಳ್ಳಿ ಸ್ನೇಹಿತರೆ. ಇದ್ರ ಜೊತೆಗೆ ಮತ್ತೆ ಕಸ್ತೂರಿ ಅರಿಶಿನ ಬೇಕು, ಪುಡಿ ಇದೆಯಲ್ಲ, ಹಾಗಾಗಿ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಇದೆಲ್ಲವನ್ನು ಒಂದೊಂದಾಗಿ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ. ಇದನ್ನೆಲ್ಲ ಜರಡಿ ಮಾಡುವಂತ ಅವಶ್ಯಕತೆ ಏನಿಲ್ಲ, ನೈಸ್ ಪುಡಿ ಮಾಡ್ಕೊಂಡ್ರೆ ಸಾಕು. ಇಲ್ಲ ಬೇಕಂದ್ರೆ ನೀವು ಜರಡಿ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇಲ್ಲಿ ಮೊದ್ಲಿಗೆ ಬಂದ್ಬಿಟ್ಟು ನಾನು ಸ್ವಲ್ಪ ಎತ್ತಿಡ್ತಿದ್ದೀನಿ, ಏನಕ್ಕೆ ಅಂದ್ರೆ ಅದು ಮಗನಿಗೋಸ್ಕರ. ಹಾಗಾಗಿ ಅರಿಶಿಣ ಪುಡಿ ಎಲ್ಲ ಗಂಡ್ ಮಕ್ಳಿಗೆ ಅಷ್ಟು ಇದಲ್ಲಲ್ಲ, ಹಾಗಾಗಿ ನಂತರ ಇಲ್ಲಿ ಬಂದು ನನಗೋಸ್ಕರ ನಾನು ಕಸ್ತೂರಿ ಅರಿಶಿನವನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಸ್ನೇಹಿತರೆ. ನೀವು ಬೇಕಂದ್ರೆ ಇನ್ನ ಹೆಚ್ಚಿಗೆನೆ ಉಪಯೋಗಿಸ್ಕೊಳ್ಬಹುದು. ಈ ಪುಡಿಯನ್ನ ಸ್ನೇಹಿತರೆ ನಾವು ಸ್ನಾನಕ್ಕೆ ಹೋಗ್ಬೇಕಾದ್ರೆ, ಸ್ನಾನ ಮಾಡ್ತೀವಲ್ವಾ ಸ್ನೇಹಿತರೆ, ಸ್ನಾನ ಮಾಡೋ ಟೈಮಲ್ಲಿ ನಾವು ಸೋಪ್ ಎಲ್ಲ ಯಾವ ರೀತಿಯಾಗಿ ಉಪಯೋಗಿಸ್ತೀವಲ್ವಾ ಆ ರೀತಿಯಾಗಿ, ಇಲ್ಲಾಂದ್ರೆ 10 ನಿಮಿಷ 5 ನಿಮಿಷ ಮುಂಚೆನೆ ನಾವು ರೋಸ್ ವಾಟರ್ ಅಥವಾ ಮೊಸರು, ಹಾಲು, ಈ ರೀತಿಯಾಗಿ ಯಾವ್ದು ನಮ್ಮ ಮುಖಕ್ಕೆ ಹೊಂದುತ್ತಲ್ವಾ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕಲ್ಸಿ ನಾವು ಫೇಸ್ ಪ್ಯಾಕ್ ತರನು ಹಚ್ಬಿಟ್ಟು ಸ್ವಲ್ಪ ಬಿಟ್ಕೊಂಡು ನಂತರನು ಹೋಗಿ ಸ್ನಾನ ಮಾಡ್ಬೋದು. ಸ್ವಲ್ಪ ಚೆನ್ನಾಗಿ ಸ್ಕ್ರಬ್ ತರ ಇದನ್ನ ಮಾಡ್ಬಿಟ್ಟು ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ. ಇದರಿಂದ ಏನಂದ್ರೆ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಈ ತರ ಎಲ್ಲ ಇರುತ್ತಲ್ವಾ, ಗುಳ್ಳೆ, ಪಿಂಪಲ್ಸ್ಗಳು, ಇದೆಲ್ಲದನ್ನು ಕಡಿಮೆ ಆಗುತ್ತೆ ಸ್ನೇಹಿತರೆ. ಮತ್ತೆ ಎಷ್ಟು ತುಂಬಾನೇ ನೈಸ್ ಆಗುತ್ತೆ ಸ್ನೇಹಿತರೆ ಸ್ಕಿನ್ ಎಲ್ಲ ಬಂದ್ಬಿಟ್ಟು. ನೀವು ಒಂದ್ಸಲ ಉಪಯೋಗಿಸಿ, ನಿಮಗೆ ಗೊತ್ತಾಗುತ್ತೆ. ಖುಷ್ಬು ಫೇಸ್ ಆಯಿಲ್ ಅನ್ನ ಉಪಯೋಗಿಸಿದ್ಮೇಲೆ ಈ ಪುಡಿಯನ್ನ ಹಾಕೊಂಡು ಮುಖವನ್ನ ತೊಳ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇವಾಗಂತೂ ಎಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತೇಳಿ ನೀವು ಖಂಡಿತವಾಗ್ಲು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ. ನಾನ್ ಮುಂಚೆ ಎಲ್ಲ ಈ ತರದ್ ಪುಡಿ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೆ ಸ್ನೇಹಿತರೆ, ಆದ್ರೆ ನಾನು ಯಾವತ್ತೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ಲಿಲ್ಲ ಅಷ್ಟೇನೆ. ಮತ್ತೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ, ನಾನು ವಿಡಿಯೋಕ್ಕೆ ಇತ್ತೀಚೆಗೆ ವ್ಯೂಸ್ ಎಲ್ಲ ಕಡಿಮೆ ಬರ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ನನಗೆ ಯಾವ ವಿಡಿಯೋನು ಶೇರ್ ಮಾಡ್ಕೊಳ್ಳೋದಕ್ಕೆ ಅಷ್ಟಾಗಿ ಮನಸ್ಸು ಬರ್ತಾ ಇಲ್ಲ ಸ್ನೇಹಿತರೆ. ಎಷ್ಟು ನಾವು ಕಷ್ಟಪಟ್ಟು ಮಾಡಿ ಎಲ್ಲ ಇದು ಮಾಡ್ತೀವಿ, ಆದ್ರೂ ಏನು ಪ್ರಯೋಜನ ಇಲ್ಲಲ್ಲ ಅಂತ ಹೇಳಿ ಅದೊಂದು ಖಂಡಿತವಾಗ್ಲೂ ಅದಕ್ಕೆ ನಾನು ಹಾಕಿರ್ಲಿಲ್ಲ. ಬೇಜಾರಾಗ್ಬಿಟ್ಟು ರಾತ್ರಿ ನಮ್ ತಂಗಿ ಬಂದ್ಬಿಟ್ಟು ಫೋನ್ ಮಾಡಿ ಕೇಳ್ತಾ ಇದ್ಲು, ಅಕ್ಕ ಏನೋ ಇದನ್ನ ತೋರ್ಸಿದಲ್ಲ ಆಯಿಲ್ದು, ಅದ್ರ ಜೊತೆಗೆ ಪುಡಿ ತೋರಿಸ್ತೀನಿ ಅಂತ ಹೇಳಿದೆ, ತೋರ್ಸಿಲ್ಲಲ್ಲ ಅಕ್ಕ ಹೇಳು ಅಂತ ಹೇಳಿ, ನಿನ್ ಮುಖ ತುಂಬಾ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾ ಇದೆ ಅಂತೇಳಿ. ಹಾಗಾಗಿ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ. ನನ್ಗೇನ್ ಖಂಡಿತವಾಗ್ಲೂ ಮನ್ಸಂತೂ ಇರ್ಲಿಲ್ಲ ಶೇರ್ ಮಾಡ್ಕೊಳ್ಬೇಕನ್ನೋದು. ಎಷ್ಟು ತರದ ವಿಡಿಯೋಗಳು, ಕೆಲವೊಬ್ರು ಏನ್ ಇದನ್ನ ಹಾಕಿರೋದಿಲ್ಲ ಸ್ನೇಹಿತರೆ, ಅಂತವ್ ತುಂಬಾನೇ ವೈರಲ್ ಆಗಿರುತ್ತೆ, ಎಷ್ಟು ಜನ ನೋಡ್ತಾ ಇರ್ತಾರೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಪ್ರಯೋಜನ ಇಲ್ಲಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೇನೆ ಇನ್ನೊಂದೇನಂದ್ರೆ, ಕಮೆಂಟ್ಸ್ ಅಲ್ಲಿ ನನಗೆ ಕೇಳೋದಿಲ್ಲ ಸ್ನೇಹಿತರೆ. ಈಗ ಸ್ಕಿಪ್ ಮಾಡಿ ವಿಡಿಯೋ ನೋಡಿರ್ತಾರೆ, ಅರ್ಧ ವಿಡಿಯೋ ನೋಡ್ಬಿಟ್ಟು ಮತ್ತೆ ಕೇಳ್ತಾ ಇರ್ತಾರೆ, ಈಗ ಅಕ್ಕ ಏನೆಲ್ಲ ಹಾಕಿದ್ದೆ ಹೇಳು ಅಂತ ಹೇಳಿ. ಅವಾಗ ಮತ್ತೆ ಹೇಳ್ತೀನಿ, ನಾನು ಇನ್ನೊಂದ್ಸಲ ವಿಡಿಯೋ ನೋಡ್ರಿ ಅಂತಾನು ಹೇಳ್ತೀನಿ, ಮತ್ತೆ ತಿರ್ಗ ಅವ್ರಿಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ರೀತಿಯಾಗಿರುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ಕ್ಲೀನ್ ಆಗಿ ನೋಡಿ ಮೊದ್ಲಿಂದ